ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸರಿತಾ. 28 ವರ್ಷದವಳಾಗಿರುವ ನಾನು ಸದ್ಯ ಹೈದರಾಬಾದ್ನಲ್ಲಿ ಇದ್ದೇನೆ. ನನಗೆ 2 ಅವಳಿ ಮಕ್ಕಳಿದ್ದು ನಾನು ಅವರೊಂದಿಗೆ ಸಂತೋಷವಾಗಿ ಇದ್ದೇನೆ. ಆದರೆ ಕೆಲವು ವರ್ಷಗಳ ಹಿಂದೆ ನಾನು ಪಟ್ಟ ಕಷ್ಟ ನನಗೆ ಗೊತ್ತು. ಈ ಹಿಂದೆ ನಡೆದ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ನಾನು ಪದವಿಯನ್ನು ಪಡೆಯುತ್ತಿದ್ದ ವೇಳೆ ನಾನು ಸಿನಿಮಾ, ಪ್ರವಾಸ ಎಂದೆಲ್ಲ ಅಡ್ಡಾಡಿದ್ದೆ. ನನ್ನ ಸಹಪಾಠಿಯೊಬ್ಬ ಜೊತೆಗೆ ಓದಿನ ಜೊತೆಗೆ ಎಲ್ಲವೂ ನಡೆದು ಬಿಟ್ಟಿತ್ತು. ಅಲ್ಲದೆ ಪರೀಕ್ಷೆಯಲ್ಲಿ ಕೂಡ ನಾನು ಹೆಚ್ಚಿನ ಅಂಕ ತೆಗೆಯುತ್ತಿದ್ದೆ. ಇದಾದ ಮೇಲೆ ನಾನು ನಮ್ಮೂರಿನಲ್ಲಿ ಚಿಕ್ಕ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ದೆ. ಇದಾದ ನಂತರ ಮನೆಯಲ್ಲಿ ನನಗೆ ಕಲ್ಯಾಣ ಮಾಡುವುದಾಗಿ ನಿರ್ಧಾರ ಮಾಡಿದರು. ನಮ್ಮದು ಅಷ್ಟೇನೂ ಶ್ರೀಮಂತ ಕುಟುಂಬ ಅಲ್ಲದಿದ್ದರೂ ದೇವರು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದ. ನಾನು ಮೊದಲಿನಿಂದಲೂ ಕೂಡ ರೂಪವತಿ. ಆ ದೇವರೇ ನನಗೆ ಇಷ್ಟೊಂದು ಅಂದವನ್ನು ಕರುಣಿಸಿದ್ದ. ಇದರಿಂದಾಗಿ ನನ್ನನ್ನು ದೊಡ್ಡ ಮನೆಯ ಹುಡುಗನ ಜೊತೆಗೆ ಕಲ್ಯಾಣ ಮಾಡಲು ಅನುಕೂಲವಾಗಿತ್ತು. ಇನ್ನು ಎಲ್ಲರಂತೆ ನನ್ನ ಯಜಮಾನ ಸುಂದರನಾಗಿದ್ದು ಹೆಚ್ಚಿನ ಸಂಬಳ ಇರಬೇಕು ಎನ್ನುವ ಮಹದಾಸೆ ನನಗೆ ಇತ್ತು. ಅದರಂತೆ ಎಲ್ಲವೂ ನೆರವೇರಿತು. ಅಲ್ಲದೆ ನನ್ನ ಯಜಮಾನ ಮದನ್ ಕೂಡ ನೋಡಲು ಸುಂದರವಾಗಿದ್ದ. ಅವನು ವಿದೇಶದ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಅವನಿಗೆ ತಿಂಗಳಿಗೆ 1 ಲಕ್ಷ ಸಂಬಳವಿತ್ತು. ಆದರೆ ನನ್ನ ಜೀವನದಲ್ಲಿ ಬಿರುಗಾಳಿ ಎದ್ದಿದ್ದೆ ನನ್ನ ಕಲ್ಯಾಣವಾದ ದಿನದಿಂದ ಎನ್ನುವುದು ವಿಪರ್ಯಾಸದ ಸಂಗತಿ. ಆ ದಿನವನ್ನು ನಾನು ಇನ್ನೂ ಮರೆತಿಲ್ಲ. ಯಾಕಂದರೆ ಕಲ್ಯಾಣ ಬಹಳ ಅದ್ದೂರಿಯಾಗಿಯೇ ನಡೆದಿತ್ತು. ಬಂಧು ಮಿತ್ರರು ಎಲ್ಲರೂ ಬಂದು ಶುಭ ಹಾರೈಸಿದ್ದರು. ಇದನ್ನೆಲ್ಲ ಕಂಡು ನನಗೆ ತುಂಬಾನೇ ಖುಷಿಯಾಗಿತ್ತು. 23 ವರ್ಷದಿಂದ ಯಾರಿಗೂ ಸಿಗದೆ ಮುಡುಪಾಗಿ ಇಟ್ಟಿದ್ದ ಅಮೂಲ್ಯ ವಸ್ತುವಿಗೆ ಕೊನೆಗೂ ಒಬ್ಬರ ವಾರಸುದಾರ ಸಿಕ್ಕಿದ ಎಂದು ಖುಷಿಯಾಗಿದ್ದೆ. ಆದರೆ ಮೊದಲ ದಿನವೇ ನನಗೆ ಆಘಾತವಾಗಿತ್ತು. ಮೊದಲ ದಿನ ನನ್ನ ಯಜಮಾನ ನನ್ನನ್ನು ನೋಡಲೇ ಇಲ್ಲ. ಅವನು ಯಾಕೋ ಬೇಜಾರಿನಲ್ಲಿ ಇದ್ದ. ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ದೂರ ಹೋಗಿ ಬಿದ್ದ. ನನ್ನ ಹಸಿವೆಗೆ ಕೊನೆಯೇ ಇಲ್ಲ ಎಂಬಂತೆ ನಾನು ಅಳುತ್ತಾ ಕೂತೆ. ಅವನು ಹತ್ತಿರವೂ ಸುಳಿಯಲಿಲ್ಲ. ಅಲ್ಲಿಗೆ ನನ್ನ ಕನಸು ನುಚ್ಚುನೂರಾಗಿತ್ತು. ನಾನು ಮರುದಿನ ಸುಮ್ಮನೆ ಎದ್ದು ಯಾರಿಗೂ ನನ್ನ ಕಷ್ಟವನ್ನು ಹೇಳಿಕೊಳ್ಳದೆ ಸುಮ್ಮನೆ ಇದ್ದೆ. ಅವರ ಮನೆಯಲ್ಲಿ ಎಲ್ಲರೂ ನನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದರು. ಸಾಕಷ್ಟು ಆಸ್ತಿ ಪಾಸ್ತಿ ಇದ್ದರೂ ಸಹಿತ ನನಗೆ ನೆಮ್ಮದಿ ಇರಲಿಲ್ಲ. ಯಾಕಂದರೆ ಇಷ್ಟೆಲ್ಲ ಇದ್ದರೂ ಸಹಿತ ನನಗೆ ಅದು ಶೂನ್ಯ ಎಂದು ಎನಿಸತೊಡಗಿತ್ತು. ಮರುದಿನ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದರು. ನಾನು ಮಾತ್ರ ಬೇಜಾರಿನಲ್ಲಿದ್ದೆ. ಯಾರೂ ಕೂಡ ಈ ಬಗ್ಗೆ ಕೇಳಲಿಲ್ಲ. ಅದು ಕೇಳುವ ವಿಷಯವೂ ಆಗಿರಲಿಲ್ಲ. ಆಮೇಲೆ ನಾನು ಮೈಮೇಲೆ ನೀರು ಸುರಿದುಕೊಂಡು ಪೂಜೆ ಪುನಸ್ಕಾರ ಎಂದು ಮನೆಗೆಲಸದಲ್ಲಿ ಬಿಸಿಯಾಗಿದ್ದೆ. ಆಗ ಮನೆಯಲ್ಲಿ ನೀನು ವಿಶ್ರಾಂತಿ ಮಾಡು ಎಂದು ನಗುತ್ತಿದ್ದರು. ಆದರೆ ನಾನು ಮಾತ್ರ ಸುಮ್ಮನೆ ಇರುತ್ತಿದ್ದೆ. ಏಕೆಂದರೆ ನನಗೆ ಮಾತ್ರ ನನ್ನ ಪರಿಸ್ಥಿತಿ ಗೊತ್ತಿತ್ತು. ಉಳಿದಂತೆ ಎಲ್ಲರ ಜೊತೆಗೆ ಮಾತನಾಡುವುದು, ಮನೆಗೆಲಸ ಎಲ್ಲವೂ ಜಾರಿಯಲ್ಲಿ ಇತ್ತು. ಆದರೆ ಸೂರ್ಯ ಮುಳುಗಿದ ಮೇಲೆ ನನಗೆ ಚಿಂತೆಯಾಗಿ ಬಿಡುತ್ತಿತ್ತು. ಯಾವ ಜನ್ಮದ ಕರ್ಮ ಇಂತಹ ಕಷ್ಟ ನನಗೆ ಬಂದಿದೆ ಎಂದು ಎನ್ನಿಸತೊಡಗಿತ್ತು. ಇನ್ನು ಮನೆಯಲ್ಲಿ ನಮ್ಮನ್ನು ಶಿಮ್ಲಾಗೆ ಕಳಿಸಿಕೊಡಲು ತೀರ್ಮಾನಿಸಿದಾಗ ಅದನ್ನು ನನ್ನ ಯಜಮಾನ ತಿರಸ್ಕರಿಸಿದ. ನಾನು ಕಂಪನಿಯಲ್ಲಿ ಜಾಸ್ತಿ ಕೆಲಸ ಇರಬಹುದು, ಅದಕ್ಕೆ ಹೀಗೆ ಮಾಡುತ್ತಿರಬಹುದು ಎಂದು ಭಾವಿಸಿ ಸುಮ್ಮನಾಗಿದ್ದೆ. ಹಾಗಾಗಿ ಅವರಿಗೂ ಏನೂ ಕೇಳಿರಲಿಲ್ಲ. ಆದರೆ ಈ ನಡುವೆ ನಾನು ಮೊದಲಿನಂತೆ ನನ್ನ ಹಸಿವನ್ನು ತೀರಿಸಿಕೊಳ್ಳಲು ಬೆರಳು ಹಾಕಿಕೊಂಡು ವಾಂತಿ ಮಾಡಿಕೊಳ್ಳುತ್ತಿದ್ದೆ. ಇನ್ನು ರಜೆಯೆಲ್ಲ ಮುಗಿದ ಮೇಲೆ ನನ್ನ ಯಜಮಾನ ಹೈದರಾಬಾದ್ನಲ್ಲೇ ಕೆಲಸ ಮಾಡುತ್ತಿದ್ದರಿಂದ ನನ್ನನ್ನು ಅಲ್ಲಿಗೆ ಕಳಿಸಿಕೊಡಲು ತೀರ್ಮಾನಿಸಿದಾಗ ನನ್ನ ಯಜಮಾನ ಬೇಡ ಎಂದು ಹೇಳುತ್ತಿದ್ದರು. ಕೊನೆಗೆ ಮನೆಯವರ ಮಾತಿನಂತೆ ಹೈದರಾಬಾದ್ಗೆ ಬಂದಾಗ ನಾನು ನಿಧಾನವಾಗಿ ಇಲ್ಲಿನ ಪರಿಸರಕ್ಕೆ ಹೊಂದಿಕೊಂಡಿದ್ದೆ. ಆದರೆ ಮನಸ್ಸಿಗೆ ನೆಮ್ಮದಿ ಎನ್ನುವುದು ಇರಲಿಲ್ಲ. ಇಲ್ಲಿಯೂ ಕೂಡ ಅದೇ ಕತೆ ಮುಂದುವರೆದಿತ್ತು. ಅವರು ಮನೆಗೆ ಲೇಟಾಗಿ ಬರುವುದು, ಬಂದರೂ ಕೂಡ ಬೇಗನೆ ಊಟ ಮಾಡಿ ಮತ್ತೆ ಆಫೀಸ್ ಕೆಲಸ ಮಾಡುವುದು, ಹೀಗೆ ಮಾಡುತ್ತಿದ್ದರು. ನಾನು ಊಟ ಮಾಡಿದ್ದೀನಿ ಇಲ್ಲವೋ ಎಂಬುದನ್ನು ಸಹ ಕೇಳುತ್ತಿರಲಿಲ್ಲ. ನಾನು ಕೂಡ ನನ್ನ ಪಾಡಿಗೆ ನಾನು ಊಟ ಮಾಡಿ ಬೀಳುತ್ತಿದ್ದೆ. ಹೀಗೆ 3 ತಿಂಗಳು ಕಳೆದರೂ ನಾನು ಹಸಿವಿನಿಂದ ಬಳಲುತ್ತಿದ್ದೆ. ಟಿವಿಯಲ್ಲಿ ಹಲವು ಸಿನಿಮಾ ನೋಡಿ ಏನೇನೋ ಉಪಾಯ ಮಾಡಿ ನಾನು ಮುಂದೆ ಹೋದರೂ ಸಹಿತ ಅವರು ಆಫೀಸ್ ಕೆಲಸ ಇದೆ ಎಂದು ಹೇಳಿ ಸುಮ್ಮನೆ ಇರುತ್ತಿದ್ದರು. ಇದಾದ ಮೇಲೆ ನನಗೆ ಬರುತ್ತಾ ಇವರ ಮೇಲೆ ಅನುಮಾನ ಬರಲು ಆರಂಭಿಸಿತು. ಅವರ ಮೊಬೈಲ್ ಎಲ್ಲ ಚಾಟಿಂಗ್ ಎಲ್ಲ ನೋಡಿದಾಗ ಹಾಗೇನೂ ಎನ್ನಿಸಲಿಲ್ಲ. ಕೊನೆಗೆ ಒಂದು ದಿನ ತಾಳ್ಮೆ ಕಳೆದುಕೊಂಡು, ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ, ಈ ಬಗ್ಗೆ ನನಗೆ ಉತ್ತರ ಬೇಕು ಎಂದು ಕೇಳಿದಾಗ ಅವನು ನೀನು ಎಂದುಕೊಂಡಂತೆ ಏನೂ ಇಲ್ಲ ಎಂದು ಹೇಳಿ ಸಿಟ್ಟೆಗೆದ್ದು ಹೋದ. ಹೀಗೆ ಬರುವಾಗ ಕುಡಿದು ಬಂದಿದ್ದ. ಈ ನಡುವೆ ಮನೆಯಲ್ಲಿ ಫೋನ್ ಮಾಡಿ ಎಲ್ಲವೂ ಸರಿಯಾಗಿ ಇದೆಯಾ ಎಂದು ಕೇಳುತ್ತಿದ್ದರು. ಕೊನೆಗೆ ಒಂದು ದಿನ ನಾನು ಗೆಳತಿಗೆ ನನ್ನ ಜೀವನ ಹಾಳಾಗಿ ಹೋಗಿದೆ ಎಂದು ನಡೆದ ಎಲ್ಲ ಘಟನೆಯನ್ನು ಹೇಳಿ ಅಳತೊಡಗಿದೆ.
ಹೀಗೆ 3-4 ತಿಂಗಳಲ್ಲೇ ನನ್ನ ಯಜಮಾನ ಕುಡಿತವನ್ನು ಶುರು ಮಾಡಿದ್ದ. ಅದಕ್ಕೆ ನನ್ನ ತಕರಾರು ಇದ್ದಿರಲಿಲ್ಲ, ಯಾಕಂದರೆ ಅದೆಲ್ಲ ಈಗಿನ ಕಾಲದಲ್ಲಿ ಮಾಮೂಲು ಎಂದು ಸುಮ್ಮನಾಗಿದ್ದೆ. ಹೀಗಿದ್ದಾಗಲೇ ನಾನು ಒಂದು ಉಪಾಯವನ್ನು ಮಾಡಿದ್ದೆ. ಅವರಿಗೆ ನಾನು ಸ್ನಾಕ್ಸ್ ತಿನ್ನಲು ಏನಾದರೂ ಮಾಡಿಕೊಡುತ್ತಿದ್ದೆ. ಈ ವೇಳೆ ಅವರು ಎದ್ದು ಹೋದಾಗ ನಾನು ಹಳೆಯ ಬಾಟಲ್ ಒಂದರಿಂದ ಮತ್ತೊಂದು ಬೇರೆಯದು ಸುರಿದು ಬಿಟ್ಟೆ. ಹೀಗಾಗಿ ಅವರಿಗೆ ಆ ದಿನ ಜಾಸ್ತಿ ನಶೆಯಾಗಿ ಬಿಟ್ಟಿತ್ತು. ಕೊನೆಗೆ ನಾನು ಅವರಿಗೆ ಏಕೆ ಮನೆಯಲ್ಲಿ ಹೀಗೆ ಮಾಡುತ್ತಾರೆ ಎಂದು ಕೇಳಿದಾಗ ಅವರು ನನಗೆ ಮದುವೆ ಇಷ್ಟವಿರಲಿಲ್ಲ, ನಾನೇ ಆ ತರದ ಮನುಷ್ಯ ಎಂದು ಹೇಳಿದರು. ನನಗೆ ನಗು ಬಂತಾದರೂ ಮರುಕ್ಷಣ ಆಕಾಶವೇ ಕಳಚಿಬಿದ್ದಂತಾಗಿ ಕಣ್ಣೀರು ಹರಿಯತೊಡಗಿತು. ಮತ್ತೆ ಯಾಕೆ ನನ್ನ ಜೀವನ ಹಾಳು ಮಾಡಿದೆ ಎಂದಾಗ ಅವನು ಮನೆಯವರ ಒತ್ತಾಯಕ್ಕೆ ಹೀಗೆಲ್ಲ ಆಯಿತು. ನನ್ನನ್ನು ಕ್ಷಮಿಸು, ನಾನು ಬದಲಾಗೋಕೆ ಪ್ರಯತ್ನ ಪಟ್ಟರೂ ಆಗುತ್ತಿಲ್ಲ ಎಂದು ಅಳತೊಡಗಿದ. ನನ್ನ ಜೀವನವೇ ನರಕವಾದಂತೆ ಆಗಿತ್ತು. ಮಾರನೇ ದಿನ ಅವರು ಎಂದಿನಂತೆ ಆಫೀಸ್ಗೆ ಹೋಗುವ ಮುಂಚೆ ನನ್ನ ಬಳಿ ಕ್ಷಮೆ ಕೇಳಿದರು. ನಾನು ಅವರಿಗೆ ಏನೂ ಹೇಳಲಿಲ್ಲ. ನನ್ನ ಹಸಿವನ್ನು ಹೇಗೆ ತೀರಿಸಿಕೊಳ್ಳುವುದು ಎಂದು ಯೋಚನೆ ಇದ್ದೆ. ಮನೆಯಲ್ಲಿನ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಒಂದು ದಿನ ನನ್ನ ಯಜಮಾನರ ಅಪ್ಪ ಬಂದು ಬಿಟ್ಟರು. 1-2 ದಿನಗಳ ಬಳಿಕ ಅವರು ಏನಾದರೂ ಸಿಹಿ ಸುದ್ದಿ ಇದೆಯಾ, ಇನ್ನೂ ಇಲ್ಲವಾ ಎಂಬೆಲ್ಲ ಪ್ರಶ್ನೆಗಳನ್ನು ಪದೇ ಪದೇ ಕೇಳುತ್ತಿದ್ದರು. ನಾನು ಅವರಿಗೆ ಹಾಗೇನಿಲ್ಲ, ನನ್ನ ಯಜಮಾನರಿಗೆ ಪ್ರಮೋಷನ್ ಆಗಿದೆ ಎಂದು ಹೇಳಿದೆ. ನಾನು ಅದನ್ನು ಕೇಳಿಲ್ಲ ಎಂದಾಗ ಅವರನ್ನು ಕಂಡು ನನ್ನ ಸಿಟ್ಟು ನೆತ್ತಿಗೆ ಏರಿತು. ಅವರು ನಿನಗೆ ಕೋಪ ಬಂದಿದೆ ಯಾಕೆ ಎಂದಾಗ ನಾನು ಸುಮ್ಮನೆ ತಾಳ್ಮೆಯಿಂದ ಇದ್ದೆ. ಆಗ ಅವರು ನಂತರ ನನ್ನ ಬಳಿ ಬಂದು ಯಾಕೆ ಮುಖ ಸಪ್ಪೆಯಾಗಿದೆ, ಏನಾದರೂ ಸಮಸ್ಯೆ ಇದೆಯಾ ಎಂದು ಕೇಳಿದರು. ಮೊದಲಿಗೆ ನಾನು ಸುಮ್ಮನೆ ಇದ್ದೆ. ಕೊನೆಗೆ ನಾನು ಸಿಟ್ಟಿಗೆದ್ದು ಮನೆಯಲ್ಲಿ ನಡೆಯುತ್ತಿರುವ ಘಟನೆ, ನನ್ನ ಯಜಮಾನರ ಬಗ್ಗೆ ನಡೆದದ್ದೆಲ್ಲವನ್ನು ಹೇಳುತ್ತಾ ಅಳೋಕೆ ಶುರು ಮಾಡಿದೆ. ಇಷ್ಟು ದಿನವಾದರೂ ನನ್ನ ಹಸಿವು ಹಾಗೇ ಇದೆ ಎಂದು ಹೇಳಿದೆ. ಅದನ್ನು ಕೇಳಿಸಿಕೊಂಡ ಯಜಮಾನರ ಅಪ್ಪ ಶಾಕ್ ಆದರು. ಆಮೇಲೆ ಅವರು ಪಕ್ಕದಲ್ಲೇ ಕುಳಿತು ನನಗೆ ಸಮಾಧಾನ ಮಾಡಿದರು. ಆದರೆ ನಾನು ಅಳುತ್ತಾ ಅಚಾನಕ್ ಆಗಿ ತಬ್ಬಿಕೊಂಡೆ. ನನಗೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಭಾಸವಾಗುತ್ತಿತ್ತು. ನಾನು ಒಂದು ಕ್ಷಣ ಏನನ್ನು ಯೋಚನೆ ಮಾಡಿದೆ. ಕಾಲೇಜಿನಲ್ಲಿ ಸಾಕಷ್ಟು ಆಟವಾಡಿದ್ದ ನನಗೆ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂದು ಮೊದಲೇ ಗೊತ್ತಿತ್ತು. ನಾನು ಅದೇ ಸಮಯವನ್ನು ಬಳಸಿಕೊಂಡು ಅಲ್ಲಿಯೇ ಒಂದಾಗಿ ಬಿಟ್ಟೆ. ಮೊದಲೇ ಸೀನಿಯರ್ ಆಗಿದ್ದ ಅವರು ಚೆನ್ನಾಗಿಯೇ ಆ ಕೆಲಸವನ್ನು ಮಾಡಿದರು. ನನ್ನ ಹಸಿವನ್ನು ಒಮ್ಮೆಲೇ ನೀಗಿಸಿದ್ದರು. ಅವರ ಕೆಲಸ ಬೇರೆ ಬೇರೆ ಪ್ರಯೋಗ ಕಂಡು ಗಾಬರಿಯಾಗಿದ್ದೆ. ನನಗೆ ಖುಷಿಯಾಗಿತ್ತು. ಸದ್ಯಕ್ಕೆ ಇವರೇ ಎಲ್ಲ ಸಹಾಯ ಮಾಡುತ್ತಾರೆ ಎಂದು ಎನ್ನಿಸತೊಡಗಿತು. ಆಮೇಲೆ ಎಲ್ಲವೂ ಮುಗಿದ ಮೇಲೆ ನಾನು ಅವರಿಗೆ ಅಡುಗೆ ತಿನ್ನಲು ಅವಲಕ್ಕಿ ಮಾಡಿದೆ. ಅವರು ತಿಂದು ಸ್ವಲ್ಪ ರೆಸ್ಟ್ ಮಾಡಿದರು. ಆಮೇಲೆ ಸಾಯಂಕಾಲ ಮನೆಗೆ ಬಂದಾಗ ನನ್ನ ಯಜಮಾನನ ಜೊತೆಗೆ ಅವರು ಮಾತನಾಡಿದರು. ಇವನಿಗೆ ಚಿಕಿತ್ಸೆ ಕೊಡಿಸಬೇಕು, ಇಲ್ಲದಿದ್ದರೆ ನಮ್ಮ ಮರ್ಯಾದೆ ಹಾಳು ಮಾಡಿ ಬಿಡ್ತಾನೆ ಎಂದು ಅವನಿಗೆ ಚಿಕಿತ್ಸೆ ಕೊಡಿಸತೊಡಗಿದರು. ಕೊನೆಗೆ ಇವರು ಸರಿಯಾದ ಮೇಲೆ ಪ್ರತಿದಿನ ನನ್ನ ಹಸಿವನ್ನು ನೀಗಿಸುತ್ತಿದ್ದರು. ಆಮೇಲೆ ನಾನು ಇವರು ಚೆನ್ನಾಗಿ ಸಂತೋಷವಾಗಿ ಇದ್ದೆವು. ಫ್ರೆಂಡ್ಸ್, ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.